ಸ್ನೇಹಿತರೆ ನಮಸ್ಕಾರ. ಬೆಂಗಳೂರಿನಿಂದ ಕೇವಲ 1.5 ಗಂಟೆ ಜರ್ನಿ ಮಾಡಿದ್ರೆ ಸಿಗುವ ಮೋಡಗಳು ಕೈಗೆಟುಕುವಷ್ಟು ಹತ್ತಿರವಿರುವ ಸುಂದರವಾದ ಜಿಲ್ಲೆ ಅಂದ್ರೆ ಅದು ನಮ್ಮ ಚಿಕ್ಕಬಳ್ಳಾಪುರ. ಇದನ್ನ ಕೇವಲ ಒಂದು ಪ್ರವಾಸಿ ತಾಣ ಅಂತ ಕರೆಯೋಕ್ಕಾಗಲ್ಲ. ಇದು ಎಂಜಿನಿಯರಿಂಗ್ ಪಿತಾಮಹ ಸರ್ ಎಂ ವಿ ಅವರ ಜನ್ಮಭೂಮಿ ಮತ್ತು ಪಂಚಗಿರಿಗಳ ನೆಲೆಬೀಡು. ಬನ್ನಿ ಈ ಸುಂದರ ಜಿಲ್ಲೆಯ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮೋಡಗಳ ಜೊತೆ ಆಟ, ಸ್ಕಂದಗಿರಿ ಮತ್ತು ನಂದಿ ಬೆಟ್ಟ. ಚಿಕ್ಕಬಳ್ಳಾಪುರ ಅಂದ ತಕ್ಷಣ ಎಲ್ರಿಗೂ ನೆನಪಾಗುವುದು ನಂದಿ ಬೆಟ್ಟ. ವೀಕೆಂಡ್ ಬಂದ್ರೆ ಸಾಕು, ಬೆಂಗಳೂರಿನ ಅರ್ಧ ಜನ ಇಲ್ಲೇ ಇರ್ತಾರೆ. ಇಲ್ಲಿ ಸೂರ್ಯೋದಯ ನೋಡೋದೇ ಒಂದು ಅದ್ಭುತ ಅನುಭವ. ಅಂದ್ರೆ ಟ್ರೆಕ್ಕಿಂಗ್ ಪ್ರಿಯರಿಗೆ ನಂದಿ ಬೆಟ್ಟಕ್ಕಿಂತ ಸ್ಕಂದಗಿರಿ ತುಂಬಾ ಇಷ್ಟವಾಗುತ್ತೆ. ರಾತ್ರಿ ಬೆಟ್ಟ ಹತ್ತಿ ಬೆಳಗಿನ ಜಾವ ಮೋಡಗಳ ಮೇಲೆ ನಿಂತು ಸೂರ್ಯೋದಯ ನೋಡಿದ್ರೆ ಸ್ವರ್ಗ ಅಂದ್ರೆ ಇದೇನೇನೋ ಅನ್ಸುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯನವರ ಊರು ಮುತ್ತೇನಹಳ್ಳಿ. ಭಾರತ ಕಂಡ ಶ್ರೇಷ್ಠ ಎಂಜಿನಿಯರ್, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರು ಹುಟ್ಟಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಮುತ್ತೇನಹಳ್ಳಿಯಲ್ಲಿ. ಇವತ್ತಿಗೂ ಅವರ ಮನೆ ಅಲ್ಲಿ ಮ್ಯೂಸಿಯಂ ಆಗಿದೆ. ಅವರು ಬಳಸುತ್ತಿದ್ದ ಪುಸ್ತಕಗಳು, ಕನ್ನಡಕ, ಬಟ್ಟೆಗಳನ್ನು ಅಲ್ಲಿ ಸಂರಕ್ಷಿಸಿ ಇಡಲಾಗಿದೆ. ಪ್ರತಿಯೊಬ್ಬ ಕನ್ನಡಿಗನು ಒಮ್ಮೆಯಾದ್ರೂ ಇಲ್ಲಿಗೆ ಭೇಟಿ ನೀಡಿ ಅವರಿಗೆ ಗೌರವ ಸಲ್ಲಿಸಬೇಕು. ಇದು ನಮಗೆಲ್ಲ ಸ್ಫೂರ್ತಿ ನೀಡುವ ಜಾಗ. ಆದಿಯೋಗಿ ಶಿವನ ದರ್ಶನ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಫುಲ್ ಫೇಮಸ್ ಆಗಿರೋದೇ ಈಶಾ ಫೌಂಡೇಶನ್ನ ಆದಿಯೋಗಿ ಶಿವನ ಮೂರ್ತಿಯಿಂದ. ಕೌರನಹಳ್ಳಿ ಹತ್ತಿರ ನಿರ್ಮಾಣವಾಗಿರುವ 112 ಅಡಿ ಎತ್ತರದ ಆದಿಯೋಗಿ ಮುಖದ ದರ್ಶನ ಪಡೆಯಲು ಸಾವಿರಾರು ಜನ ಬರುತ್ತಾರೆ. ರಾತ್ರಿ ಹೊತ್ತು ಇಲ್ಲಿ ನಡೆಯುವ ದಿವ್ಯ ದರ್ಶನ, ಲೇಸರ್ ಶೋ ನೋಡೋಕೆ 2 ಕಣ್ಣು ಸಾಲದು. ರೇಷ್ಮೆ ಮತ್ತು ದ್ರಾಕ್ಷಿಯ ಕಣಜ. ಚಿಕ್ಕಬಳ್ಳಾಪುರವನ್ನ ರೇಷ್ಮೆ ನಗರ ಮತ್ತು ದ್ರಾಕ್ಷಿಯ ನಾಡು ಅಂತಾನೂ ಕರೀತಾರೆ. ಇಲ್ಲಿನ ಜನರು ಬೆಳೆಯುವ ರೇಷ್ಮೆ ಗೂಡುಗಳಿಗೆ ಇಡೀ ಏಷ್ಯಾದಲ್ಲೇ ದೊಡ್ಡ ಮಾರ್ಕೆಟ್ ಇಲ್ಲಿದೆ. ರಾಮನಗರ ಬಿಟ್ಟರೆ ಅತಿ ಹೆಚ್ಚು ರೇಷ್ಮೆ ವಹಿವಾಟು ನಡೆಯೋದು ಇಲ್ಲೇ. ಹಾಗೆ ಇಲ್ಲಿ ಬೆಳೆಯುವ ಬೆಂಗಳೂರು ಬ್ಲೂ ದ್ರಾಕ್ಷಿ ಮತ್ತು ತರಕಾರಿಗಳು ಬೆಂಗಳೂರು ಅಷ್ಟೇ ಅಲ್ಲ, ವಿದೇಶಕ್ಕೂ ಎಕ್ಸ್ಪೋರ್ಟ್ ಆಗ್ತವೆ. ವಿದುರಾಶ್ವತ್ಥ ಹಾಗೂ ದಕ್ಷಿಣದ ಜಲಿಯನ್ ವಾಲಾ ಬಾಗ್. ಗೌರಿಬಿದನೂರು ತಾಲೂಕಿನಲ್ಲಿರುವ ವಿದುರಾಶ್ವತ್ಥ ಒಂದು ಪವಿತ್ರ ಮತ್ತು ಐತಿಹಾಸಿಕ ಜಾಗ. ಇಲ್ಲಿ ಮಹಾಭಾರತದ ಕಾಲದ ಅಶ್ವತ್ಥ ಮರ ಇದೆ ಅಂತ ನಂಬಲಾಗ್ತದೆ. ವಿಶೇಷ ಏನಂದ್ರೆ, ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಬ್ರಿಟಿಷರು ಇಲ್ಲಿ ಗೋಲಿಬಾರ್ ಮಾಡಿ ಎಷ್ಟೋ ಜನರನ್ನ ಕೊಂದಿದ್ರು. ಅದಕ್ಕೆ ಇದನ್ನ ದಕ್ಷಿಣದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ. ಪಂಚಗಿರಿಗಳ ಸಾಲು. ಚಿಕ್ಕಬಳ್ಳಾಪುರದಲ್ಲಿ ಕೇವಲ ನಂದಿ ಬೆಟ್ಟ ಮಾತ್ರ ಇಲ್ಲ, ನಂದಿ ದುರ್ಗ, ಸ್ಕಂದಗಿರಿ, ಚನ್ನಗಿರಿ, ಬ್ರಹ್ಮಗಿರಿ ಮತ್ತು ಹೇಮಗಿರಿ ಎಂಬ 5 ಬೆಟ್ಟಗಳ ಸಾಲು ಇಲ್ಲಿದೆ. ಅದಕ್ಕೆ ಇದನ್ನ ಪಂಚಗಿರಿಗಳ ನಾಡು ಅಂತಾರೆ. ಮಳೆಗಾಲದಲ್ಲಿ ಈ ಬೆಟ್ಟಗಳ ಸೌಂದರ್ಯ ನೋಡೋಕೆ ಸೂಪರ್ ಆಗಿರುತ್ತೆ. ನೀರಿನ ಕಷ್ಟ ಹೋಯ್ತು, ಕೆರೆಗಳು ತುಂಬುದ್ವು. ಸ್ನೇಹಿತರೆ, ಒಂದು ಕಾಲದಲ್ಲಿ ಚಿಕ್ಕಬಳ್ಳಾಪುರ ಅಂದ್ರೆ ನೀರಿಲ್ಲದ ಊರು ಅಂತಿದ್ರು. ಕುಡಿಯೋಕ್ ನೀರಿಗೂ ಪರದಾಟ ಇತ್ತು. ಆದ್ರೆ ಇವತ್ತು ಕತೆ ಬದಲಾಗಿದೆ. ಹೆಚ್ಎನ್ ವ್ಯಾಲಿ ಪ್ರಾಜೆಕ್ಟ್ನಿಂದ ಬೆಂಗಳೂರಿನ ನೀರನ್ನ ಶುದ್ಧ ಮಾಡಿ ಇಲ್ಲಿನ ಕೆರೆಗಳಿಗೆ ತುಂಬಿಸುತ್ತಿದ್ದಾರೆ. ಇದರಿಂದಾಗಿ ಈಗ ಊರಿನ ಬೋರ್ವೆಲ್ಗಳಲ್ಲೂ ನೀರು ಬರ್ತಿದೆ. ಒಣಗಿ ಹೋಗಿದ್ದ ಭೂಮಿ ಈಗ ಹಸಿರಾಗ್ತಿದೆ. ರೈತರು ಫುಲ್ ಖುಷಿ ಆಗ್ತಿದ್ದಾರೆ. ಮೆಡಿಕಲ್ ಕಾಲೇಜು ಬಂತು, ವಿದ್ಯೆಗೂ ಬೆಲೆ ಬಂತು. ಚಿಕ್ಕಬಳ್ಳಾಪುರ ಈಗ ಬರೀ ಹಳ್ಳಿಯಲ್ಲ, ಇದೊಂದು ಎಜುಕೇಷನ್ ಹಬ್. ಯಾಕಂದ್ರೆ ಇಲ್ಲಿ ಹೊಸದಾಗಿ ಸರ್ಕಾರಿ ಮೆಡಿಕಲ್ ಕಾಲೇಜು ಶುರುವಾಗಿದೆ. ಬಡವರ ಮಕ್ಕಳು ಡಾಕ್ಟರ್ ಆಗೋ ಕನಸು ಕಾಣಬಹುದು. ಹಾಗೆ ಸತ್ಯಸಾಯಿ ಗ್ರಾಮದ ಹತ್ತಿರ ದೊಡ್ಡ ದೊಡ್ಡ ಶಾಲಾ ಕಾಲೇಜುಗಳಿವೆ. ವಿದ್ಯಾರ್ಥಿಗಳಿಗೆ ಇದು ಹೇಳಿ ಮಾಡಿಸಿದ ಊರು. ಹೂವಿನ ಊರು. ಚಿಕ್ಕಬಳ್ಳಾಪುರ ಅಂದ್ರೆ ಬರೀ ರೇಷ್ಮೆ, ದ್ರಾಕ್ಷಿ ಅಷ್ಟೇ ಅಲ್ಲ, ಇದು ಹೂವುಗಳ ನಾಡು. ಇಲ್ಲಿನ ರೈತರು ಬೆಳೆಯುವ ಗುಲಾಬಿ, ಚೆಂಡು ಹೂವು ಮತ್ತು ಸೇವಂತಿ ಹೂವುಗಳು ಲಾರಿಗಟ್ಟಲೆ ಬೆಂಗಳೂರು ಮಾರ್ಕೆಟ್ಗೆ ಹೋಗುತ್ತೆ. ಬೆಳಗಿನ ಜಾವ ಇಲ್ಲಿನ ಮಾರ್ಕೆಟ್ ನೋಡಿದ್ರೆ ಫುಲ್ ಕಲರ್ಫುಲ್ ಆಗಿರುತ್ತೆ. ನಮ್ಮ ಮಿನಿ ವಿಧಾನಸೌಧ. 2007ರಲ್ಲಿ ಚಿಕ್ಕಬಳ್ಳಾಪುರ ಹೊಸ ಜಿಲ್ಲೆಯಾಯಿತು. ಈಗ ಇಲ್ಲಿ ಬೆಂಗಳೂರಿನ ವಿಧಾನಸೌಧದ ತರಹಾನೆ ಕಾಣುವ ಒಂದು ಸುಂದರವಾದ ಜಿಲ್ಲಾ ಆಫೀಸ್ ಕಟ್ಟಿದ್ದಾರೆ. ದೂರದಿಂದ ನೋಡೋಕೆ ಇದು ತುಂಬಾ ಗತ್ತಾಗಿ ಕಾಣುತ್ತೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಚಿಕ್ಕಬಳ್ಳಾಪುರ ಅಂದ್ರೆ ಬೆಂಗಳೂರಿಗೆ ಹತ್ರ ಇರೋ ಸ್ವರ್ಗ. ಒಂದೆಡೆ ಪ್ರಕೃತಿ, ಇನ್ನೊಂದೆಡೆ ಭಕ್ತಿ, ಮತ್ತೊಂದೆಡೆ ಇತಿಹಾಸ. ಸ್ನೇಹಿತರೆ, ಚಿಕ್ಕಬಳ್ಳಾಪುರದ ಬಗ್ಗೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಅಲ್ಲಿನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನಮ್ಮ ಚಾನೆಲ್ ಅನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.